ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ನೀವು ಹೋದ ವ್ಲಾಗಲ್ಲಿ ನೋಡಿದಂಗೆ ನಾವು ತಿರುಚೆಂದೂರು ರೀಚ್ ಆಗಿದ್ವಿ ಬಂದುಬಿಟ್ಟು. ಸೊ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು 4:30 ಆಗಿದೆ. ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 6:30 ಹಂಗೆ ದರ್ಶನ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ. ಇದು ಬಂದುಬಿಟ್ಟು ನಮ್ಮದು ಲಾಸ್ಟ್ ಡೇ ಇರುತ್ತೆ ಟ್ರಿಪ್ದು. ಇವತ್ತೇ ವಾಪಸ್ ನಾವು ಬೆಂಗಳೂರು ಕೂಡ ಹೋಗ್ತೀವಿ. ಈ ತಿರುಚೆಂದೂರದು ಮುರುಘನ್ ಟೆಂಪಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬ್ಯಾಕ್ ಸೈಡಿಂದನೇ ಸಮುದ್ರ ಕೂಡ ಕೂಡ್ಕೊಂಡಿದೆ ಇದಕ್ಕೆ. ಆಮೇಲೆ ಸನ್ರೈಸ್ ಕೂಡ ಆಗುತ್ತೆ ಅಂತ ತುಂಬ ಹೊತ್ತು ಕಾದ್ವಿ, ಬಟ್ ಸನ್ರೈಸು ಬೇಗ ಬರ್ತಾ ಇರಲಿಲ್ಲ. ನಮಗೆ ಬೇರೆ ಟೈಮ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾವು ಹೊರಟ್ವಿ. ಹಂಗೆ ಹೋಗ್ತಾನೆ ನಾವು ನೋಡಿದ್ವಿ ತಿರುಚೆಂದೂರದು ಬೀಚು, ಅದು ಕೂಡ ಟೆಂಪಲಿಗೆ ಅಟ್ಯಾಚ್ ಆಗಿತ್ತು. ನೆಕ್ಸ್ಟ್ ಈಗ ನಾವು ಬಂದುಬಿಟ್ಟು ಹೊರಡ್ತಿದ್ವಿ ಕನ್ಯಾಕುಮಾರಿಗೆ. ಫೈನಲಿ 10 ಗಂಟೆಗೆ ನಾವು ರೀಚ್ ಆದ್ವಿ ಕನ್ಯಾಕುಮಾರಿ. ಇಲ್ಲಿ ಕನ್ಯಾಕುಮಾರಿಯಲ್ಲಿ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ವಿವೇಕಾನಂದ ರಾಕ್ ಮೆಮೋರಿಯಲ್ನ. ಅಲ್ಲಿ ಬಂದುಬಿಟ್ಟು ಒಂಥರ ಐಲ್ಯಾಂಡ್ ಥರ ಮಾಡಿಬಿಟ್ಟು ಮಿಡಲ್ ಆಫ್ ದ ಸೀಯಲ್ಲಿದೆ. ಈ ಸ್ಟ್ಯಾಚು ಏನು ನೋಡ್ತಿದ್ರೆ ಇದು ಬಂದುಬಿಟ್ಟು ತಿರುವಳ್ಳುವರು ಅಂತ. ಇವರು ಬಂದುಬಿಟ್ಟು ತಮಿಳ್ನಾಡಿನ ಒಂದು ಕವಿ. ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಅದ್ರ ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಬೆಂಗಳೂರು ಕಡೆಗೆ. ಹೋಗ್ತಾ ಇನ್ನೂ ಒಂದು ಪ್ಲೇಸ್ ನಾವು ನೋಡಬೇಕಿತ್ತು, ಬಟ್ ಟೈಮ್ ಸಾಲಿಲ್ಲ. ಸೊ ಹಾಗಾಗಿ ನಾವು ಆ ಪ್ಲೇಸ್ನ ಸ್ಕಿಪ್ ಮಾಡ್ತಿದ್ದೀವಿ. ಆ ಪ್ಲೇಸ್ ಹೆಸರು ಬಂದುಬಿಟ್ಟು ಪಳನಿ ಅಂತ. ಊಟ ಮಾಡ್ಕೊಂಡು ನಾವು ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಸೊ ಈ ವ್ಲಾಗ್ ಅಷ್ಟೇ. ನಾನು ನಿಮ್ಮ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.